ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈಗ ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಒಂದು ಮದುವೆ ಇರೋದ್ರಿಂದ ಸೊ ಮದುವೆಗೆ ಅಟೆಂಡ್ ಮಾಡಬೇಕಾಗಿತ್ತು. ಬೆಳಗ್ಗೆನೇ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗಿಸಿ ಮದುವೆಗೆ ಬಂದಿದ್ದೀವಿ. ಇದು ಬಂದು ನನ್ನ ಸಿಸ್ಟರ್ ಅವ್ರ ಕಡೆಯದು ಮದುವೆ. ಸೊ ಅಟೆಂಡ್ ಮಾಡಲೇಬೇಕಾಗಿತ್ತು. ಹಿಂದಿನ ದಿವಸ ಅಂತೂ ಬರೋಕ್ಕಾಗಿರ್ಲಿಲ್ಲ ರಿಸೆಪ್ಷನ್ಗೆ. ಸೊ ದಾರೆಗೆ ಹೋಗೋಣ ಅಂತ ಅಂದ್ಕೊಂಡು ದಾರೆಗೆ ಬಂದಿದ್ದೀವಿ. ಇಲ್ಲಿ ಮದುವೆ ಅಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಸಖತ್ತಾಗಿ ನಡೀತು ಮದುವೆ ಮಾತ್ರ. ನಾವು ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮ್ ಇನ್ನೇನು ತಾಳಿ ಕಟ್ಟಿಸೋ ಟೈಮ್ ಆಗಿತ್ತು. ಸೊ ಬೇಗನೆ ಹೋಗಿದ್ವಿ. ನಾ ಹೇಳ್ದಂಗೆನೇ ಮನೇಲೆಲ್ಲ ಬೇಗ ಕೆಲಸ ಮುಗಿಸಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು. ಅವಳು 8:45ಗೆಲ್ಲ ಹೋಗಬೇಕು ಸ್ಕೂಲ್ಗೆ. ಸೊ ಅವಳು ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ರೆಡಿಯಾಗಿ ನಾವು ಹೊರಟು ಬಂದ್ವಿ. ಇದು ಬಂದು ಇಲ್ಲೇ ಯಶವಂತಪುರಲ್ಲೇನೆ ನಡೆದಿದ್ದು ಮದುವೆ. ಸೊ ಹತ್ರ ಇರೋದ್ರಿಂದ ಓಕೆ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಈವನ್ ಮುಹೂರ್ತಂ ಕೂಡ ತುಂಬ ಲೇಟಾಗೇ ಇತ್ತು ಇಲ್ಲಿ. ಅದಕ್ಕಾಗಿ ನಮಗೊಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಮುಹೂರ್ತಂ ಎಲ್ಲ ಮಾಡಿ ನಾವು ಬಂದಿದ್ದು ಊಟದ ಸೈಡ್‌ಗೆ. ಬಿಕಾಸ್ ತುಂಬಾನೇ ಲೇಟಾಗಿ ಹೋಗ್ಬಿಟ್ಟಿತ್ತು. ಮತ್ತು ನಾನು ಕೂಡ ಟಿಫನ್ ಮಾಡಿರಲಿಲ್ಲ. ಅವ್ರನ್ನೆಲ್ಲ ಕಳಿಸಿ ಅವ್ರಿಗೆಲ್ಲ ಟಿಫನ್ ನಮ್ಮ ಅತ್ತೆ ಮಾವಂಗೆಲ್ಲ ಟಿಫನ್ ಕೊಟ್ಟು ಮತ್ತೆ ನಾನು ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗೋಗುತ್ತೆ ಅಂತ ಅಂದ್ಕೊಂಡು ರೆಡಿ ಆಗಕ್ಕೆ ಲೇಟ್ ಆಗುತ್ತೆ. ಇನ್ನು ಮತ್ತೆ ನನ್ನ ಹಸ್ಬೆಂಡ್ ಕಯ ಕಯ ಅಂತಾನೆ ಅಂದ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಅಂದರೆ ಡೈರೆಕ್ಟ್ ಮದುವೆಗೆ ಬಂದ್ವಿ. ಅಲ್ಲಿ ಮದುವೆ ಬಂದು ಊಟ ಮದುವೆನೂ ಚೆನ್ನಾಗಿ ನಡೀತು. ಊಟನೂ ಸೂಪರ್ ಆಗಿತ್ತು. ಸರಿ ಮದುವೆ ಎಲ್ಲ ಮುಗಿಸ್ಕೊಂಬಂದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಬಂದು ನಮ್ಮಮ್ಮ ಬಂದಿದ್ರು. ಸೊ ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕಾಗಿನೇ ಅಮ್ಮ ಕೂಡ ಬಂದಿದ್ರು. ಅವರು ಆಟೋ ಬುಕ್ ಮಾಡಿಕೊಟ್ಟಿದ್ದೆ, ಅಲ್ಲಿಂದ ಬಂದಿದ್ರು. ಅಂಗಡಿಗೆಲ್ಲ ಹೋಗಿ ಬಂದು ನಾವು ಬಂದಿದ್ದು ಆ್ಯಸ್ ಯೂಶುವಲ್ ತೂಗುದೀಪ್ ದೊನ್ನೆ ಬಿರಿಯಾನಿಗೆ. ಇದು ನಮ್ಮಮ್ಮಗೆ ತುಂಬಾ ಇಷ್ಟ ಇಲ್ಲಿ ಬಿರಿಯಾನಿ. ಈವನ್ ನನ್ನ ಮಕ್ಳಿಗೂ ಕೂಡ ತುಂಬಾ ಇಷ್ಟ. ನಾವು ದೊಡ್ಡ ಮಗಳನ್ನ ಮಿಸ್ ಮಾಡ್ಕೊಂಡ್ವಿ ಬಿಕಾಸ್ ಅವಳು ಹಾಸ್ಟೆಲಲ್ಲಿ ಇರೋದ್ರಿಂದ ಅವಳು ಬರೋಕ್ಕಾಗಲಿಲ್ಲ. ನಾವಿಲ್ಲಿ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ನು ಟೇಸ್ಟ್ ನೋಡಿರಲಿಲ್ಲ ಯಾವತ್ತೂನು. ಸೊ ಚಿಲ್ಲಿ ಚಿಕನ್ ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ. ನನಗೇನು ಅಂತ ಇಷ್ಟ ಆಗಲಿಲ್ಲ ಬಿಕಾಸ್ ಅಂಥ ಸ್ಪೈಸಿ ಥರ ಏನೂ ಇರಲಿಲ್ಲ. ಚಿಲ್ಲಿ ಚಿಕನ್ ಬಂದು ನಂದಿನಿಯಲ್ಲಿ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನಲ್ಲಿ. ಸೊ ನಾನು ಅದೇ ಥರ ಬರ್ಬೋದೇನೋ ಅಂತ ಅಂದ್ಕೊಂಡು ಮೀನ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೇನೋ ಅಂತ ಅಂದ್ಕೊಂಡು ತೊಗೊಂಡೆ ನಾನು. ಬಟ್ ಅಷ್ಟೊಂದು ಸ್ಪೈಸಿ ಇರಲಿಲ್ಲ. ಓಕೆ ಓಕೆ ಥರ ಇತ್ತು. ನನಗೇನು ಅಂತ ಇಷ್ಟ ಆಗಲಿಲ್ಲ. ಬಟ್ ಬಿರಿಯಾನಿ ವೈಸ್ ಚೆನ್ನಾಗಿತ್ತು ಬಿರಿಯಾನಿ. ಇಲ್ಲಿ ರೆಗ್ಯುಲರಾಗಿ ಈ ಸೈಡ್ ಬಂದಾಗೆಲ್ಲ ಬರ್ತಾನೆ ಇರ್ತೀವಿ. ತೂಗುದೀಪ್ ದೊನ್ನೆ ಬಿರಿಯಾನಿಗೆ ಬರ್ತಾನೆ ಇರ್ತೀವಿ. ಅದೇ ಹೇಳ್ದಂಗೆ ನಮ್ಮಮ್ಮಗಂತೂ ತುಂಬಾ ಇಷ್ಟ ಇಲ್ಲಿ ಬಿರಿಯಾನಿ. ಒನ್ಸ್ ನಮ್ಮಪ್ಪನ ಕೂಡ ಕರ್ಕೊಂಬರ್ಬೇಕು. ಇದುವರೆಗೂ ನಮ್ಮಪ್ಪ ಟೇಸ್ಟ್ ಮಾಡಲಿಲ್ಲ. ಒಂದ್ಸತಿ ನಮ್ಮಪ್ಪನ ಕರ್ಕೊಂಬರ್ಬೇಕು ಇಲ್ಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಅದೇನೋ ಗಳಿಗೆನೇ ಕೂಡ ಬರಲಿಲ್ಲ. ಅಲ್ಲಿಂದ ಆನ್ ದ ವೇ ಬರ್ತಾ ಇಲ್ಲಿ ಒಂದು ಸೇಲ್ ನಡೀತಾ ಇತ್ತು. ನಮ್ಮನೆಗೆ ಪಿಂಗಾಣಿ ಬೇಕಾಗಿತ್ತು. ಒಂದು ಉಪ್ಪಿನ ಜಾಡಿ ಬಂದು ಒಡೆದೋಗ್ಬಿಟ್ಟಿತ್ತು. ಅಂದರೆ ಅದ್ರ ಮುಚ್ಚಳ ಒಡೆದೋಗಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಅದು ಬರೀ ಇದನ್ನು ಮಾತ್ರ ಪ್ಲಾಸ್ಟಿಕ್ ಇದರಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇಲ್ಲಿ ಕಲೆಕ್ಷನ್ಸ್ ನೋಡೋಣ ಅಂದ್ಕೊಂಡು ಬಂದ್ವಿ. ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಅವರು ಕ್ಲೋಸ್ ಮಾಡ್ತಾಯಿದ್ರು. ನಾವು ಹೇಳ್ದಂಗೆನೇ ಒಂದು ಅಂಗಡಿಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ನಮಗೆ ಲೇಟ್ ಆಗೋಗಿತ್ತಾ. ಮತ್ತೆ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಮಳೆ ಬೇರೆ ಲೈಟಾಗಿ ಮಳೆ ಹನಿತಾ ಇರೋದ್ರಿಂದ ಅವರು ಇನ್ನೇನು ಕ್ಲೋಸ್ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಸರಿ ಇನ್ನೇನು ಒಂದು ಐಟಮ್ ತೊಗೊಂಡು ಹೋಗ್ಬಿಡೋಣ ಬಿಕಾಸ್ ಇಲ್ಲಿ ಕಲೆಕ್ಷನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸಲ್ಲಿ ಏನು ಬೇರೆ ಥರದ ಮಾತಿಲ್ಲ. ನಾನು ಇನ್ನು ಸಿರಾಮಿಕ್ ಪಾಟ್ಸ್ ತೊಗೊಬೇಕಾಗಿತ್ತು. ಆದರೆ ಸದ್ಯಕ್ಕೆ ಬೇಡ, ಸ್ವಲ್ಪ ಆಲ್ಟ್ರೇಷನ್ ಕೆಲಸ ನಡೀತಾ ಇದೆ ಮನೆಯಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಜಾಡಿ ಒಂದು ತೊಗೊಂಡೆ. ಮತ್ತು ನಮ್ಮಮ್ಮ ಮಗ್ ಕೂಡ ತೊಗೊಂಡ್ರು. ಮತ್ತು ಇಲ್ಲಿ ಒಳಗಡೆ ಅದನ್ನೇ ಹೇಳ್ದಂಗೆ ಲೇಟಾಗಿ ಹೋಗಿರೋದ್ರಿಂದ ಒಳಗಡೆ ಏನೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಈವನ್ ಕೆಲವೊಂದು ಮ್ಯಾಟ್ಸ್ ಆಗಲಿ ಇದಾಗಲಿ ತೊಗೊಳೋಣ ಅಂತ ಪ್ರೈಸಿಂಗ್ ವೈಸ್ ತುಂಬ ಕಮ್ಮಿನೇ ಇತ್ತು. ತೊಗೊಳೋಣ ಅಂದ್ಕೊಂಡ್ವಿ. ಅದು ಕೂಡ ಆಗಲಿಲ್ಲ ಬಿಕಾಸ್ ಕ್ಲೋಸ್ ಮಾಡೋದ್ರಿಂದ ಅವರು ತೋರಿಸೋದಕ್ಕೆ ಸ್ವಲ್ಪ ಇದು ಮಾಡ್ತಾಯಿದ್ರು. ಅಲ್ಲಿಂದ ಎಕ್ಸಿಟ್ ಕಡೆ ಬರಬೇಕಾದ್ರೆ ಜಸ್ಟು ಇದು ಏನೋ ಡ್ರೈ ಫ್ರೂಟ್ಸ್ ಅಂತ ಏನಂತಾರೆ ಅದು? ಅಂದರೆ ಈ ಅಡಿಕೆ ಎಲ್ಲ ಸಿಗುತ್ತೆ ನೋಡಿ ಅದು, ಮತ್ತು ಉಪ್ಪಿನಕಾಯಿ ಎಲ್ಲಾನು ಇತ್ತು. ಉಪ್ಪಿನಕಾಯಿ ಬಂದು ಇಲ್ಲಿ ಒಂದ್ಸತಿ ತೊಗೊಂಡಿದ್ವಿ. ಈ ಥರ ಸೇಲಲ್ಲಿ ಒಂದ್ಸತಿ ತೊಗೊಂಡಿದ್ವಿ.
ಮ್ಯಾಂಗೋ ಪಿಕಲ್ ಅದು ತುಂಬಾನೇ ಚೆನ್ನಾಗಿತ್ತು. ಈವನ್ ನಮ್ಮಮ್ಮ ಕೂಡ ಒಂದು ಪಿಕಲ್ ತಗೊಂಡ್ರು. ಇಲ್ಲಿ ಸುಮಾರು ಟೇಸ್ಟ್ ನೋಡಿ ಒಂದಷ್ಟು ಟೇಸ್ಟ್ ನೋಡಿದ್ರು ನನ್ನ ಹಸ್ಬೆಂಡು, ನನ್ನ ಚಿಕ್ಕ ಮಗಳು ಎಲ್ಲಾನೂನು. ಅದ್ರಲ್ಲಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಷ್ಟ ಆಯ್ತು. ಬಟ್ ನಮ್ಮಮ್ಮ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡ್ರು. ಇಲ್ಲಿ ಇನ್ನೊಂದು ಉಪ್ಪಿನಕಾಯಿ ಒಂದು ಸತಿ ಟೇಸ್ಟ್ ನೋಡಿದ್ವಿ ಚಿಲ್ಲಿದು. ಅದು ಬಂದು ಮೈಸೂರಲ್ಲಿ ಅಂತ ಅನ್ಕೊಂತೀವಿ. ಅದು ಸೂಪರ್ ಆಗಿತ್ತು. ಮೈಸೂರಿಂದ ತಂದಿದ್ದೆ ನಾನು ಆಕ್ಚುಲಿ. ಅದು ಸೂಪರ್ ಆಗಿತ್ತು. ನಾನು ಅದೇ ತರ ಇರುತ್ತೆ ಅನ್ಕೊಂಡು ಇಲ್ಲಿ ಟೇಸ್ಟ್ ನೋಡೋಣ ಅನ್ಕೊಂಡು ನೋಡಿದೆ. ಬಟ್ ಅದು ಆ ಟೇಸ್ಟ್ ಕೊಡ್ಲಿಲ್ಲ ನಮ್ಗೆ. ಸೊ ಅದಕ್ಕಾಗಿ ನಾನೇನು ತಗೊಂಡಿಲ್ಲ ಉಪ್ಪಿನಕಾಯಿ. ಆಲ್ರೆಡಿ ಒಂದು ಉಪ್ಪಿನಕಾಯಿ ತಂದಿದ್ರು ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಸ ನಮ್ಮಮ್ಮ ಒಬ್ರು ತಗೊಂಡ್ರು. ನಾನು ಹೇಳ್ದಂಗೆನೆ ಎಲ್ಲಾ ಟೇಸ್ಟ್ ನೋಡ್ತಾ ಇದ್ರೆ ಒಂದೊಂದು ಅದು ಬಾಯಿ ಕೆಟ್ಟೋಗ್ಬಿಡತ್ತೆ ಆ ಖಾರಕ್ಕೂ ಅದಕ್ಕೂನು. ನನ್ಗೇನಂತ ಟೇಸ್ಟು ನೋಡ್ಬೇಕು ಅಂತ ಅನ್ಸ್ಲಿಲ್ಲ. ನನ್ನ ಹಸ್ಬೆಂಡು, ನನ್ನ ಚಿಕ್ಕ ಮಗಳು ಎಲ್ಲ ಟೇಸ್ಟ್ ನೋಡ್ಕೊಂಡೇ ಕೂತಿದ್ರು. ಮತ್ತೆ ಅದೇ ಹೇಳ್ದಂಗೆನೆ ಸರಿ ಅಲ್ಲಿ ಮತ್ತೆ ಇಲ್ಲಿ ಕಾಸ್ಟ್ಲಿ ಕೂಡ ಇತ್ತು. ನಾ ಹೇಳ್ದಂಗೆನೆ ಉಪ್ಪಿನಕಾಯಿ ಸಖತ್ ಕಾಸ್ಟ್ಲಿ ಇತ್ತು ಇಲ್ಲಿ. ಸೊ ಅದಕ್ಕಾಗಿ ನಾವು ಏನ್ ತಗೊಂಡ್ಲಿಲ್ಲ. ಈವನ್ ನಮ್ಮಮ್ಮ ಕೂಡ ಸ್ವಲ್ಪ ಕ್ವಾಂಟಿಟಿನೇ ತಗೊಂಡಿದ್ದು ಅವರು ಕೂಡ. ಸೊ ನಾವ್ ಇಲ್ಲಿಂದ ಹೊರಡೋಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಗೋಗಿತ್ತು. ಮತ್ತೆ ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮನ ಡ್ರಾಪ್ ಮಾಡಿ ನಾವು ವಾಪಸ್ ಬರ್ಬೇಕಾಗಿತ್ತು. ಸೊ ನನ್ನ ಈ ಚಿಕ್ಕ ವ್ಲಾಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋಸ್ ಒಂದಿಗೆ ನಿಮ್ಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್. ಬಾಯ್ ಬಾಯ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಇನ್ನು ಮುಂದೆ ವ್ಲಾಗ್ಸ್ ಲೇಟ್ ಆಗದೆ ಇರೋ ತರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.